ಪೂಜೆ ಮಾಡುವಾಗ ಮೊದಲಿಗೆ ಏನು ಬೇಕು ಪೂಜೆಗೆ? पानी ಬೇಕು, पानी होना। पानी को कन्नड़ में क्या बोलता? नीर बोलता। नीर खाली नीर नहीं, ನೀರು, ಬರೀ ನೀರಲ್ಲ ಅದು, ನೀರು। ಅಲ್ಲಿ ಪೂಜೆ ಮಾಡ್ಬೇಕಾದ್ರೆ ಅಲ್ಲಿ ಲಿಂಗೈನ ಮ್ಯಾಗ ಮನಸ್ಸಿರ್ಬೇಕು। ಸುಮ್ಮನೆ ಕೈದಾಗ ಲಿಂಗ ಹಿಡ್ದು ಚಾ ಐತೇನೋ ನೋಡು, ಡ್ರೈವರ್ ಬಂದ್ರೆ ನೋಡು, ಕಾರು ತೊಳಿ ಅಂತ ಹೇಳು, ಅವಾದೆಲ್ಲ ನೋಡು, ಹಾಂ ಹಿಂಗೆ ಮಾಡ್ಕೊ, ಅದು ಪೂಜೆ ಆಗ್ತದನ? ಬರೀ ಪೂಜೆ ಆಗ್ತದ। ನೀನು ಹಾಗೆ ಮಾಡ್ತೇವ, ನೀನು ಪೂಜೆ ಕುಂದಿರ್ತಿದ್ದಿ, ಸಸಿ ಚಾ ಮಾಡೋಣ ಪೂಜೆನೇ ಮುಗಿಸ್ತಿದ್ದು ನೀನು। ಹಾಂ, ಅದಕ್ಕೆ ಪುಣ್ಯಾತ್ಮರೇ, ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಮೊದಲು ಅವಶ್ಯವಾಗಿ ಬೇಕಾದದ್ದು ಮನಸ್ಸು। ಮನಸ್ಸು ಇದ್ದರೆ ಮಾರ್ಗ, ಮನಸ್ಸಿಲ್ಲ ಏನೂ ಇಲ್ಲ। ನೀವೇ ಅಂತಿರ್ತೀರಿ ನೋಡು, ಯಾಕ ಸೊಲ್ಲಾಪುರಕ್ಕೆ ಹೋಗಿ ಬರ್ತೀನಂತಂದು ಯಾಕೋ ಹೋಗಲಿಲ್ಲ? ಹೋಗ್ಬೇಕಂತ ಮಾಡಿದ್ದೆ, ಯಾಕೋ ಏನೋ ಇವತ್ತು ಮನಸ್ಸಾಗಲಿಲ್ಲ ನೋಡು। ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಮನಸ್ಸು ಅವಶ್ಯವಾಗಿ ಬೇಕು। ಈ ಮನಸ್ಸಿಗೆ ಭಗವಂತ ಅದ್ಭುತ ಶಕ್ತಿ ಕೊಟ್ಟಿದ್ದಾನೆ, ಮನಸ್ಸಿಗೆ ಭಗವಂತ ಅದ್ಭುತ ಶಕ್ತಿ ಕೊಟ್ಟಿದ್ದಾನೆ। ಎಂಥ ಅದ್ಭುತ ಶಕ್ತಿ ಕೊಟ್ಟಾನ ಅಂತ ಕೇಳಿದ್ರೆ, ಈಗ ಎಲ್ಲರೂ ಕುಂತೀವಿ, ತುಳಜಾಪುರ ಅಂತ ನೆನೆಸ್ಕೊಂಡು ಬಿಟ್ರೆ ಒಂದು ಕ್ಷಣದೊಳಗೆ ಅಂಬಾಭವಾನಿ ಕಣ್ಣೆದುರು ಬಂದು ನಿಂದಿರ್ತಾಳೆ, ನಿಂತಂಗೆ ಆಗ್ತದಿಲ್ಲ? ಅಕ್ಕಲಕೋಟೆ ಅಂತೇಳಿ ನೆನೆಸ್ಕೊಂಡು ಬಿಟ್ಟರೆ ಒಂದು ಕ್ಷಣದಲ್ಲಿ ಸ್ವಾಮಿ ಸಮರ್ಥ ಕಣ್ಣೆದುರು ಬಂದು ನಿಂತಂಗೆ ಆಗ್ತದೆ। ಗುಡ್ಡಾಪುರ ಅಂತ ನೆನೆಸ್ಕೊಂಡು ಬಿಟ್ಟರೆ ಒಂದು ಕ್ಷಣದಲ್ಲಿ ದಾನಮ್ಮ ದೇವಿ ಕಣ್ಣೆದುರು ಬಂದು ನಿಂತಂಗೆ ಆಗ್ತದೆ। ಬಸವ ಕಲ್ಯಾಣ ಅಂದ್ರೆ ಸಾಕು, ಬಸವಣ್ಣನ ಪ್ರತಿಬಿಂಬ ಕಣ್ಣೆದುರು ಬಂದು ನಿಂದಿರ್ತದೆ। ಬೆಂಗಳೂರು ಅಂದ್ರೆ ಸಾಕು, ವಿಧಾನಸೌಧ ಕಣ್ಣೆದುರು ಬಂದು ನಿಂತಂಗೆ ಆಗ್ತದೆ। ಮೈಸೂರು ಅಂದ್ರೆ ಚಾಮುಂಡೇಶ್ವರಿ ಅರಮನೆ ಕಣ್ಣೆದುರು ಬಂದು ನಿಂತಂಗೆ ಆಗ್ತದೆ। ನಿಮ್ಮ ತವ್ರ ಮನೆ ನೆನೆಸ್ಕೊಂಡ್ರೆ ನಿಮ್ಮ ಮನೆಯೂ ಕಣ್ಣೆದುರು ಬಂದು ನಿಂತಂಗೆ ಆಗ್ತದೆ। ಈ ಮನಸ್ಸಿಗೆ ಇಂಥ ಒಂದು ಅದ್ಭುತ ಶಕ್ತಿ ಕೊಟ್ಟಾನ ಪರಮಾತ್ಮ, ಆದರೆ ಇದಕ್ಕೊಂದು ವೀಕ್ನೆಸ್ ಇಟ್ಟಾನ। ಅದ್ಭುತ ಶಕ್ತಿಯನ್ನು ಕೊಟ್ಟಾನ, ಇದಕ್ಕೆ ವೀಕ್ನೆಸ್ಸು ಇಟ್ಟಾನ। ಈ ಮನಸ್ಸಿನ ವೀಕ್ನೆಸ್ಸು ಯಾವುದ್ರಿ ಗೌಡ್ರೆ? ಮನಸ್ಸಿಗೊಂದು ವೀಕ್ನೆಸ್ ಗುಣ ಅದ, ಆ ಗುಣ ಯಾವುದು? ಚಂಚಲ ಗುಣ। ನಿಂಗಯ್ಯ ಸ್ವಾಮಿ, ಚಂಚಲ ಗುಣ। ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು, ಕೊಂಬೆಯ ಮೇಲಣ ಮರ್ಕಟದಂತೆ ಲೈಂಗಿಸುವುದು ಎನ್ನ ಮನ, ನಿಂದಲ್ಲಿ ನಿಂದಲಿಹದು, ಹೊಂದಿದಲ್ಲಿ ಹೊಂದಲಿಹದು, ಕೂಡಲ ಸಂಗಮ ದೇವ, ಇದು ನಿಮ್ಮ ನಿಜದೊಳಗೆ ನಿಲ್ಲದು ನಿಲ್ಲದು ನಿಲ್ಲದು। ಈ ಮನಸ್ಸು ಬಹಳ ಚಂಚಲವಾಗಿರೋದಕ್ಕೆ ಇದಕ್ಕೆ ಕೋತಿ ಅಂತ ಕರ್ಕೊಂಡು ಬಂದಾರ। ಮನಸ್ಸಿಗೆ ಕೋತಿಗೆ ಹೋಲಿಕೆ ಕೊಟ್ಟಾರ। ಕೋತಿ ಅಂದ್ರೆ ಗೊತ್ತಾಗ್ತದೆ? ಮಾಲೂಮ್ ಹೋತೆ? गेती, मंगा, कपी, बाल्या, क्या बोलते? बाल्या बोलते ना, हाँ, बाल्या। एक जगह में नहीं बढ़ते, इधर से उधर जाते, उधर से इधर जाते। ಅಲ್ಲಿಂದ ಆ ಕಡೆ ಹೋಗ್ತದ, ಅಲ್ಲಿಂದ ಇಲ್ಲಿಗೆ ಬರ್ತದೆ, ಇಲ್ಲಿಂದ ಅಲ್ಲಿಗೆ ಹೋಗ್ತದೆ। ಕುಂತಲ್ಲಿ ಕುಂದರಲ್ಲ, ನಿಂತಲ್ಲಿ ನಿಂದ್ರಲ್ಲ। ತಪ್ಪಲನ ಹರಿದು ಹಾಕ್ತದ, ಕಾಯನ ಹರಿದು ಹಾಕ್ತದ, ಅರ್ಧಂಬರ್ಧ ತಿಂದನ ಬಿಸಾಕ್ತದ, ಹಲ್ಲನ ಟಿಸ್ ಅಂತ ಹಲ್ಲು ಕೀಸಿತದ, ಗಿಡದಿಂದ ಗಿಡಕ್ಕನ ಜಿಗಿತದ, ಮ್ಯಾಳಿಗಿಂದ ಮ್ಯಾಳಿಗನ ಜಿಗಿತದ, ಮಾಡ್ತದಿಲ್ರಿ ಬಾಲ್ಯ ನೋಡಿರಿಲ್ಲ? ಹಾಂ, ಅದಕ್ಕೆ ಈ ಮನಸ್ಸು ಕೂಡ ಚಂಚಲವಾಗಿರುವಂಥದ್ದು। ಈಗ ಇಲ್ಲಿ ಕುಂತೀರಂದ್ರೆ ಯಾರ್ಯಾರ ಮನಸ್ಸಿಗೆ ಎಲ್ಲೆಲ್ಲಿ ಹೋಗ್ಯದನು? ಇವತ್ತು ಮಹಾರಾಜರು ಬಡಾನಿ ಪುರಾಣ ಚಾಲು ಅಂತದಕ್ಕೆ ನಾನು ಗಡಬಡ ಮಾಡಿ ಬಂದೆವ, ಮನ್ಯಾಗ ಸೊಸಿಗೆ ಬೊಗಣೆಗೆ ಚಹಾ ಇಟ್ಟಿನಿ, ಒಂದು ಕಪ್ ಮಾದ ನೀ ಕುಡಿ ಅಂತ ಹೇಳಿ ಬಂದಿದ್ದೆ, ನೋಡಿದಳೋ ಬಿಟ್ಟಳೋ, ಹೌದಲ್ಲ? ಮನಸ್ಸು ಎಲ್ಲೆಲ್ಲೋ ಹೋಗ್ತದ। ಅದಕ್ಕೆ ಈ ಒಂದು ಚಂಚಲ ಗುಣ ಅಂತ ಇದಕ್ಕೆ ಬಾಲ್ಯ ಅಂತ ಹೋಲಿಕೆ ಕೊಟ್ಟಾರ। ಮನಸ್ಸಿಗೆ ಅದ್ಭುತ ಶಕ್ತಿ ಕೊಟ್ಟಾನ, ಈ ಮನಸ್ಸಿಗೆ ಆಕಾರ ಕೊಟ್ಟಿಲ್ಲ, ಇದಕ್ಕೆ ಬಣ್ಣನೂ ಕೊಟ್ಟಿಲ್ಲ ಆ ಭಗವಂತ। ಮನಸ್ಸು ಯಾವ ಬಣ್ಣದಂತೀರಿ? ಇದು ಬಿಳಿ ಬಣ್ಣನ, ಇನ್ನು ಕೆಂಪು ಬಣ್ಣನ, ಕರಿ ಬಣ್ಣನ, ನೀಲಿ ಬಣ್ಣನ, ಹಸಿರು ಬಣ್ಣನ, ಹಳದಿ ಬಣ್ಣ, ಯಾವುದೂ ಇಲ್ಲ ಇದಕ್ಕೆ।
ಮತ್ತು ಇದಕ್ಕೇನು ಆಕಾರ ಕೊಟ್ಟಾನಂತೀರೇನು? ಇದು ಇದು ಗೋಲಾಕಾರ ಅದ, ಏನು ಚೌಕಾಕಾರ ಅದ, ಏನು ತ್ರಿಭುಜ ಆಕಾರ ಅದ, ಏನು ಷಟ್ಕೋನ ಅದ? ಇದಕ್ಕೆ ಆಕಾರ ಕೊಟ್ಟಿಲ್ಲ. ಇದು ನೀರಿದ್ದಂಗೆ. ನೀರು ದುಂಡವಾಗ ಗೋಲಾ ಪಾತ್ರೆ ಒಳಗೆ ನೀರು ಹಾಕಿದ್ರೆ ನೀರು ಹೆಂಗೆ ಕಾಣಿಸ್ತದ? ಗೋಲ ಕಾಣಿಸ್ತದ. ತ್ರಿಭುಜ ಆಕಾರ ಪಾತ್ರೆ ಒಳಗೆ ನೀರು ಹಾಕಿದ್ರೆ ತ್ರಿಭುಜ ಆಕಾರ ಕಾಣಿಸ್ತದ. ಚಿತ್ರದ ಬಟ್ಟಲದೊಳಗೆ ನೀರು ಹಾಕಿದರೆ ಚಿತ್ರನೇ ಕಾಣ್ತದ. ನೀರು ಚಿತ್ರ ಇರಲ್ಲ, ಆ ಬಟ್ಟಲಿಂದ ಅದು ಹಂಗೆ ಕಾಣಿಸ್ತದ. ಹಂಗೆ ಈ ಮನಸ್ಸಿಗೆ ನಿರ್ದಿಷ್ಟವಾಗಿ ಆಕಾರ ಕೊಟ್ಟಿಲ್ಲ. ಹೆಂಗೆ ನೋಡ್ತೀವೋ ಹಂಗೆ. ಒಂದು ಟೇಬಲ್ ಮ್ಯಾಗ ಒಂದು ಹಿಡಿ ಗುಲಾಬಿ ಹೂ ಇಟ್ಟು ಬರೀ ಗುಲಾಬಿ ಹೂವನ್ನೇ ನೋಡ್ಕೋತ ಹೋಗ್ರಿ, ನಿಮ್ಮೆಲ್ಲರ ಮನಸ್ಸು ಏನಾಗ್ತದ? ಗುಲಾಬಿ ಹೂವೇ ಆಗ್ತದೆ. ಯಾವುದು ನೋಡ್ತೀವಿ ಅದರಂಗಾಗ್ತದೆ. ಇನ್ನೊಂದು ಟೇಬಲ್ ಮ್ಯಾಗ ಬ್ರಾಂಡಿ ಬಾಟ್ಲಿ, ಒಂದು ಪ್ಲೇಟ್ನಾಗ ಕರೆದು ಮೆಣಸಿನಕಾಯಿ, ಇನ್ನೊಂದು ಪ್ಲೇಟ್ನಾಗ ಹುರಿದು ಶೇಂಗದ ಬೀಜ ಇಟ್ಟು ಬಾಟ್ಲಿನೇ ನೋಡ್ಕೊತ ಹೋಗ್ರಿ, ನಿಮ್ಮ ಮನಸ್ಸು ಏನಾಗ್ತದ? ಬಾಟ್ಲಿ ಆಕಾರನೇ ಆಗ್ತದ. ಏನು ನೋಡ್ತಿರೋ ಆ ರೂಪ ತಾಳ್ತದೆ ಇದು ಮನಸ್ಸು. ಅದಕ್ಕೆ ಬಸವಣ್ಣನವ್ರು ಹೇಳಿದರು, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಕಾಯಮ್ಮ ಕಿವುಡನಾಗಿ ಮಾಡುವಂತ ಅಲ್ಲಿಲ್ಲ ಬಸವಣ್ಣ. ಅಂತ ಕೇಳಾರ್ದಂಥ ಸುದ್ದಿ ಕೇಳೋದು ಬಂತು ಅಂದ್ರೆ ಅವಾಗ ಆ ಸಂದರ್ಭಕ್ಕೆ ಕಿವುಡನಾಗಿ ಮಾಡು. ಮಾತನಾಡಲಾರ್ದಂಥ ಸಂದರ್ಭಕ್ಕೆ ಮಾತಾಡ್ಲಿಕ್ಕೆ ಹಚ್ಚಕತ್ತಂದ್ರೆ ಅವಾಗ ಮೂಕನಾಗಿ ಮಾಡು. ಹೋಗಲಾರ್ದಂಥ ಜಾಗಕ್ಕೆ ಹೋಗೋಂಥ ಪರಿಸ್ಥಿತಿ ಬಂತು ಅಂದ್ರೆ ಅವಾಗ ಕುಂಟನಾಗಿ ಮಾಡು, ಹೆಳವನಾಗಿ ಮಾಡು. ಕಾಯಂ ಕುಂಟಾಗಿ ಮಾಡಲಿಲ್ಲ ಬಸವಣ್ಣ, ಕಾಯಂ ಮೂಕನಾಗಿ ಮಾಡಂತಲ್ಲಿಲ್ಲ, ಕಾಯಂ ಕಿವುಡನಾಗಿ ಮಾಡಂತಲ್ಲಿಲ್ಲ. ಈ ಮನಸ್ಸು ಬಹಳ ಬಾಲ್ಯ ಇದ್ದಂಗ. ಅದಕ್ಕೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನೋಡಿ, ಅದಕ್ಕೆ ಈ ಮನಸ್ಸಿಗೆ ನಾವು ಲಗಾಮ ಹಾಕಬೇಕು. ಲಗಾಮ್ ಯೋಗಿಗಳಿಗೂ ಸಂತರಿಗೂ ನಮ್ಮ ಸಾಮಾನ್ಯ ಮನುಷ್ಯರಿಗೆ ಇರುವ ವ್ಯತ್ಯಾಸ ಏನು ಹೇಳ್ರಿ? ಅವರು ನಮ್ಮಂಗೆ ತಾಯಿ ಗರ್ಭದಿಂದ ಹುಟ್ಟಿ ಬಂದಾರ. ಅವ್ರಿಗೂ ಕಣ್ಣದ, ಕಿವಿ ಅದ, ಕೈ ಅದ, ಕಾಲದವು. ಮತ್ತು ಅವರು ಗುರುಪುತ್ರರಾಗಿ ನಾವು ಗುರುಪುತ್ರರಾಗಿವಿ. ಅವರಿಗೆ ನಮಗೆ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಯೋಗಿಗಳಿಗೂ ಸಾಮಾನ್ಯ ಮನುಷ್ಯರಿಗೂ ಸಂತರಿಗೆ ಇರುವ ವ್ಯತ್ಯಾಸ ಇಷ್ಟೇ. ನಾವು ಮನಸ್ಸು ಹೇಳ್ದಂಗೆ ಕೇಳ್ಕೊತ ಹೋಗ್ತೀವಲ್ಲ, ಅದಕ್ಕೆ ನಾವೆಲ್ಲ ಸಂಸಾರಸ್ಥರ ಆಗುತ್ತೀವಿ. ನಾವು ಹೇಳ್ದಂಗೆ ಮನಸ್ಸು ಕೇಳ್ಕೊಂತ ಹೊಂಟದ್ದು ಅಂದ್ರೆ ನಾವೆಲ್ಲ ಸಂತರು ಆಗುತ್ತೀವಿ. ಸಂತರು, ಇಷ್ಟೇ ವ್ಯತ್ಯಾಸ.